ಈ ಸ್ವಾಮಿಗಳು ಅನ್ನ ಮತ್ತೆ ನೀರು ಗಾಳಿ ಇದೇನು ಇಲ್ಲದೆ 33 ದಿನದವರೆಗೂ ಬದುಕಿದಾರಂತೆ. ಇದನ್ನ ನಾನು ಹೇಳ್ತಿಲ್ಲ, ಕೆಲವೊಂದಿಷ್ಟು ಸೋ ಕಾಲ್ಡ್ ಮೀಡಿಯಾದವರು ಮತ್ತೆ ಒಂದಿಷ್ಟು ಸೆಲೆಬ್ರಿಟಿಗಳು ಹೇಳ್ತಿರೋದು. ಅನ್ನ ನೀರು ಗಾಳಿ ಬೆಳಕಿಲ್ಲದೆ 33 ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿದ್ದಂಥ ಶ್ರೀಗಳು. ಜನ ಇದನ್ನು ಕೂಡ ಮಾಡಬಾರ್ದು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಇನ್ನೊಂದೇನ ಬ್ರೇಕ್ ಮಾಡ್ಬಿಟ್ರಪ್ಪ. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೊಂದು ಮೀಡಿಯಾದವರು ಸಿಕ್ಕಿದ್ನೆಲ್ಲ ಪ್ರಚಾರ ಮಾಡ್ಕೊಂಡು ಒಂದಿಷ್ಟು ದಿನಗಳ ಹಿಂದೆ ನಮ್ ದೇಶಕ್ಕೆ ಒಬ್ಬ ದೊಡ್ಡ ಸೈಂಟಿಸ್ಟ್ ನ ಕೊಡುಗೆ ಕೊಟ್ರಪ್ಪ. ಇದೆಲ್ಲ ನೋಡಿ ಅಲ್ವೇ ದರ್ಶನ್ ಸರ್ ಅವರು ಹೇಳಿರೋದು. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ನಿಜವಾದ ಲೋಕ ಕಲ್ಯಾಣ ಅಂದ್ರೆ ಯಾವುದೇ ಪ್ರಚಾರ ಇಲ್ಲದೆ, ಯಾವುದೇ ಪವಾಡ ಇಲ್ಲದೆ, ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂತಹ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರದು ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯದಲ್ಲೇ ಇದೆ. ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ, ಲಾಜಿಕಲಿ ಯೋಚನೆ ಮಾಡಿ, ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೊಳಕ್ ಹೋಗ್ಬೇಡಿ ಅಂತ.